ನಮ್ಮ ಜೊತೆಗೆ ಈಗ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ರಘು ದೊಡ್ಡೇರಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ಕಂಗ್ರಾಚುಲೇಷನ್. ನಿನ್ನೆ ಪಟ್ಟಿ ನೋಡಿದೆ ನಾನು. ಕಂಗ್ರಾಟ್ಸ್ ನಿಮಗೆ. ದೊಡ್ಡೇರಿ ಅವರೇ, ನೋಡಿ ಸಂಡೂರು ನಿಮ್ದೆ ಗೆದ್ದಿದ್ದು, ಬಟ್ ಅದೇ ಮುನ್ನಡೆ ಇದೆ. ಬಟ್ ಚನ್ನಪಟ್ಟಣದ ವಿಚಾರದಲ್ಲಿ ಹಾವು ಏಣಿ ಸಿ.ಪಿ. ಯೋಗೇಶ್ವರ್ ಬರ್ತಾರೆ, ಕಮ್ಮಿ ಆಗ್ತಾರೆ, ಹೋಗ್ತಾರೆ, ಬರ್ತಾರೆ. ಏನ್ ಹೇಳುತ್ತೆ ಈಗ ಅರ್ಲಿ ಟ್ರೆಂಡ್ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಅರ್ಲಿ ಟ್ರೆಂಡ್ ಆಕ್ಚುಲಿ ಇಟ್ಸ್ ಟು ಅರ್ಲಿ. ನೀವು ಅರ್ಲಿನೇ ಅಂತ ಹೇಳ್ತಿದ್ರೆ ತುಂಬಾ ಕಷ್ಟ ಇದನ್ನ ಯಾವುದೇ ಒಂದು ರಿಸಲ್ಟ್ ಅನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ. ಯಾಕೆಂದ್ರೆ ಹರಿಯಾಣ ರಿಸಲ್ಟ್ ಅನ್ನ ನೋಡಿದ್ದೇವೆ. ಇನಿಷಿಯಲ್ ಟ್ರೆಂಡ್ ನಲ್ಲಿ ನಾವು ಆಲ್ಮೋಸ್ಟ್ ಸರ್ಕಾರ ರಚನೆ ಮಾಡುವ ಹಂತದಲ್ಲಿ ಇದ್ದದನ್ನು ನಾವು ಕಳ್ಕೊಂಡಿದ್ದನ್ನು ತಾವು ನೋಡಿದ್ದೇವೆ. ಸೊ ಹಾಗಾಗಿ ಇಟ್ಸ್ ಟು ಅರ್ಲಿ. ಬಟ್ ಒಂದು ವಿಚಾರವನ್ನ ಹೇಳ್ತೇನೆ, ಚನ್ನಪಟ್ಟಣ ಮತ್ತೆ ಚನ್ನಪಟ್ಟಣದಲ್ಲಿ ಹಾವು ಎಣಿ ಆಟ ಕೊನೆ ಇದ್ರವರೆಗೂ ಮೋಸ್ಟ್ಲಿ ಕೊನೆ 1 ಅಥವಾ 2 ಸುತ್ತಿನಲ್ಲಿ ಮಾತ್ರ ತೀರ್ಮಾನ ಆಗುವಂತ ಒಂದು ಪರಿಸ್ಥಿತಿ ನನಗೆ ಕಾಣ್ತಾ ಇದೆ. ಅಥವಾ ಅಲ್ಲಿನ ಯಾಕೆಂದ್ರೆ ಜಿದ್ದಿನಲ್ಲಿ ಕುಮಾರಸ್ವಾಮಿ ಅವರು ಅವ್ರ ಜಿದ್ದಿನಲ್ಲಿ ಕೆಲಸ ಮಾಡಿದ್ರೆ, ನಮ್ಮ ಪಕ್ಷ ನಮ್ಮ ಇದರಲ್ಲಿ ಕೆಲಸ ಮಾಡಿದ್ದೇವೆ ನಾವು. ಅಲ್ಲಿ ಕಾರ್ಯಕರ್ತರು ಕೂಡ ಅಷ್ಟೇ ಹುಮ್ಮಸ್ಸಿಂದ ಕೆಲಸವನ್ನ ಮಾಡಿರೋದ್ರಿಂದ, ಏನು ಪ್ರಚಾರವನ್ನ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಕೊನೆ 2-3 ಸುತ್ತಿನಲ್ಲಿ ತೀರ್ಮಾನ ಆಗುವಂತ ಒಂದು ಪರಿಸ್ಥಿತಿ ಬರ್ತದೆ ಅಂತ ನನ್ನ ಚನ್ನಪಟ್ಟಣದ ಅಭಿಪ್ರಾಯ. ಆದರೆ ಸಂಡೂರಿನ ವಿಚಾರದಲ್ಲಿ ಮತ್ತೆ ಶಿಗ್ಗಾಂವ್ ವಿಚಾರದಲ್ಲಿ ಐ ಥಿಂಕ್ ನನಗನ್ಸ್ದಂಗೆ ಈಗೇನು ಟ್ರೆಂಡ್ ಕಂಟಿನ್ಯೂ ಆಗ್ತದೆ, ನಾವು ಬಹುಶಃ 2 ಗೆಲ್ತೀವಿ ಅಂತ ಹೇಳಿ ನಮ್ಮ ಇದಿದೆ. ಎಸ್ಪೆಷಲಿ ನಾವು ಸಂಡೂರನ್ನ ಏನು ಜನಾರ್ದನ್ ರೆಡ್ಡಿ ಅವರು ಮತ್ತೆ ಶ್ರೀರಾಮುಲು ಅವ್ರ ಜೊತೆ ಹೋದ್ರೂ ಕೂಡ ಅಲ್ಲಿನ ಜನತೆ ನಿಜವಾಗ್ಲೂ ಆ ಏನು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂತ ಏನು ಕ್ರಿಯೇಟ್ ಮಾಡ್ಕೊಂಡಿದ್ರು, ಅದರ ವಿರುದ್ಧ ಮತ್ತೊಮ್ಮೆ ಜನ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕಳೆದ 4 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಏನು ಸಪೋರ್ಟ್ ಮಾಡಿದ್ರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅನ್ನಪೂರ್ಣ ಸುಕಾರಾಮ್ ಅವರನ್ನ ಗೆಲ್ಲಿಸ್ತಾರೆ ಅಂತ ಹೇಳಿ ನಿಖಿಲ್ ಮತ್ತೆ ಮುನ್ನಡೆಗೆ ಬಂದ್ರು. ನಿಖಿಲ್ ಮತ್ತೆ 4ನೇ ಸಲ ಮುನ್ನಡೆಗೆ ಬಂದ್ರು. ಯೋಗೇಶ್ವರ್ 4 ಸಲ ಮುನ್ನಡೆಗೆ ಬಂದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಈ ಕ್ಷಣದಲ್ಲಿ ಮತ್ತೆ ಮುನ್ನಡೆಗೆ ಬಂದಿದ್ದಾರೆ. 3ನೇ ಸುತ್ತು ಅಂತ್ಯ ಆಗಿದೆ ಹೆಚ್ಚು ಕಡಿಮೆ. ನಿಖಿಲ್ ಕುಮಾರಸ್ವಾಮಿ ಈಗ ಈ ಕ್ಷಣದ ಟ್ರೆಂಡ್ ನಲ್ಲಿ ಮತ್ತೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 3ನೇ ಸುತ್ತು ನಿಖಿಲ್ ಹಾವು ಏಣಿ ಆಟ ಮುಂದುವರಿತಾ ಇದೆ. ಇದು ಈ ಮುನ್ನಡೆ ಹಿನ್ನಡೆ ಅನ್ನೋದೇನು ಇದ್ರೂ ಕೂಡ ನಮ್ಮನ್ನ ಸೀಟ್ ತುದಿಯಲ್ಲಿ ಕೂರಿಸುತ್ತೆ ಬಿಟ್ರೆ ನಾವು ಈ ಕ್ಷಣಕ್ಕೆ ಇದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಆರಂಭಿಕ ಹಂತದಿಂದ, ಅದು ಅಂಚೆ ಮತದ ಎಣಿಕೆ ಮುಗಿತಾ ಇದ್ದ ಕ್ಷಣದಿಂದಲೇ ಈ ಚನ್ನಪಟ್ಟಣದ ಇಲೆಕ್ಷನ್ ಟ್ರೆಂಡ್ ಹೀಗೆ ಇದೆ. ಅದು ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿದೆ. ನೀವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಅಪ್ ಟು ಹೆಚ್ಚು ಕಡಿಮೆ 15ರಿಂದ 16 ಸುತ್ತಿನವರೆಗೂ ಕೂಡ ಇದೇ ರೀತಿಯಲ್ಲಿ ಇರುತ್ತೆ. ಈಗ ಈಗಿನ ನಂಬರ್ಸ್ ನೋಡಿದ್ರೆ 800 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ನಿಖಿಲ್ ಕುಮಾರಸ್ವಾಮಿ ಪಡೆದಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ 800 ಮತಗಳ ಮುನ್ನಡೆ ಎನಿ ಟೈಮ್ ಚೇಂಜ್ ಆಗ್ಬಹುದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಬದಲಾಗಬಹುದು ಆ 800 ಮತಗಳ ಮುನ್ನಡೆ. ಸೊ ಈಗ ನಿಖಿಲ್ ಕುಮಾರಸ್ವಾಮಿ 800 ಮತಗಳ ಮುನ್ನಡೆಯಲ್ಲಿ ಮುಂದೆ ಹೋಗ್ತಿದ್ದಾರೆ. ಬಟ್ ಸಿ.ಪಿ. ಯೋಗೇಶ್ವರ್ ಒಂದ್ಸಲ ಅವರು ಒಂದ್ಸಲ ಇವರು ಅನ್ನೋ ಟ್ರೆಂಡು ಇನ್ನು ಕೂಡ ಮುಂದೆ ಹೋಗ್ತಾ ಇದೆ. ಸೊ ಈ ಕ್ಷಣಕ್ಕೆ ನಾವಾಗಲೇ ಹೇಳಿದಾಗೆ ಇದು ಹೀಗೆ ಅಂತ ಹೇಳೋದಕ್ಕೆ ಚನ್ನಪಟ್ಟಣ ಅಂತೂ ನಮ್ಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಚನ್ನಪಟ್ಟಣದಲ್ಲಿ 800 ಮತಗಳ ಲೀಡು ನಿಖಿಲ್ ಕುಮಾರಸ್ವಾಮಿಗೆ, NDA ಅಭ್ಯರ್ಥಿಗೆ. ಸರ್ ರಾಕೇಶ್ ಸರ್, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕಾದಂತ ಅನಿವಾರ್ಯತೆ. ಯಾಕಂದ್ರೆ ರಾಮನಗರದಲ್ಲಿ ಉಳ್ಕೊಂಡಿರೋ ಒಂದೇ ಒಂದು ಸೀಟು, ಇದನ್ನ ಕಳ್ಕೊಂಡ್ರು ಅಂತಂದ್ರೆ ಅಸ್ತಿತ್ವ ಕಳ್ಕೊಂಡ್ರು ಅಂತ. ಇಲ್ಲಿ ಈ ಕ್ಷೇತ್ರ ಗೆಲ್ಲೋದಕ್ಕಿಂತ ಅಸ್ತಿತ್ವ ಗೆಲ್ಲಬೇಕು, ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನೋದೊಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಆ ಲೆಕ್ಕಾಚಾರ ವರ್ಕ್ ಆಗುತ್ತಾ, ಕೈ ಹಿಡಿಯುತ್ತಾ ಲಾಸ್ಟ್ ಮೊಮೆಂಟ್ ಟ್ರೆಂಡ್ಗಳಲ್ಲಿ? ನಾವು ಸರ್ವೈವಲ್ ಥಿಯರಿ ಅಂತ ಹೇಳ್ತೀವಿ. ನೀವು ಅಸ್ತಿತ್ವದ ಬಗ್ಗೆ ಮಾತಾಡುವಾಗ ಸರ್ವೈವಲ್ ಥಿಯರಿ ಇಲ್ಲಿ ಯಾರಿಗಂದ್ರೆ ದಿಸ್ ಇಸ್ ನಾಟ್ ಯೋಗೀಶ್ವರ್ ಮತ್ತೆ ನಿಖಿಲ್ ಕುಮಾರಸ್ವಾಮಿಗೆ ಅಲ್ಲ. ಇಲ್ಲಿ ಸರ್ವೈವಲ್ ಥಿಯರಿ ಇರುವುದು DK ಶಿವಕುಮಾರ್ ಮತ್ತೆ DK ಸುರೇಶ್ ವರ್ಸಸ್ HDK ಕುಮಾರಸ್ವಾಮಿ ಅವರು ಮತ್ತೆ ಜನತಾ ದಳ ಅನ್ನುವ ಪಕ್ಷ. ಇಲ್ಲಿ ಇವರಿಗಿಬ್ಬರಿಗೂ ಇದು ಸರ್ವೈವಲ್ ಥಿಯರಿ ಆಗಿ ಈ ಒಂದು ಎಲೆಕ್ಷನ್ ಪೈಪೋಟಿ ನಡೆದಿದೆ. ಇದು ರಿಯಲ್ ಎಲೆಕ್ಷನ್ ಈಗ ನಡೀತಾ ಇರೋದು ನಾಟ್ ಬಿಟ್ವೀನ್ ದಿಸ್ 2 ಕ್ಯಾಂಡಿಡೇಟ್ಸ್. ಇಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ DK ಶಿವಕುಮಾರ್ ಆ್ಯಂಡ್ ಫ್ಯಾಮಿಲಿ ವರ್ಸಸ್ ದೇವೇಗೌಡರ ಫ್ಯಾಮಿಲಿಯ ಮಧ್ಯೆ ನಡೀತಾ ಇರುವ ಈ ಒಂದು ಕದನ. ಇದರ ಸೋಲು ಗೆಲುವು ಇಬ್ಬರಿಗೂ ಗೆದ್ದವರು 1 ಹೆಜ್ಜೆ ಮುಂದೆ, ಸೋತವರು ಇದರಲ್ಲಿ 1 ಹೆಜ್ಜೆ ಹಿಂದೆ ಬರೋದಂತೂ ಗ್ಯಾರಂಟಿ. ಯಾಕಂದರೆ ಇಲ್ಲಿ ವಾಟ್ ದೇ ಆರ್ ಟ್ರೈಯಿಂಗ್ ಟು ಪ್ರೂವ್, ಒಂದು HDK ಫ್ಯಾಮಿಲಿಗೆ ಏನಾಗಿದೆ ಈಗ ಅಂದರೆ